ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಅಧ್ಯಾಯವನ್ನ ನೋಡೋಣ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ವರ್ಣಮಯ ಜಗತ್ತು ಎಂಬ ಅಧ್ಯಾಯವನ್ನು ನಾವು ಇವತ್ತು ನೋಡೋಣ ವಿದ್ಯಾರ್ಥಿಗಳು. ಎಂಬ ಅಧ್ಯಾಯವನ್ನು ನಾವೀಗ ನೋಡೋಣ. ಹಾಗಾದ್ರೆ ಮಾನವನ ಕಣ್ಣು ಅಂದ್ರೆ ಏನು? ಇದು ಒಂದು ಸೂಕ್ಷ್ಮವಾದ ಬೆಳಕನ್ನು ಗ್ರಹಿಸುವ ವಸ್ತುವನ್ನು ನೋಡುವ ಜ್ಞಾನೇಂದ್ರಿಯವಾಗಿದೆ. ಹಾಗಾದ್ರೆ ಮಾನವನ ಕಣ್ಣು ಅಂದ್ರೆ ಏನಪ್ಪ ಅಂತಂದ್ರೆ ಇದು ಸೂಕ್ಷ್ಮವಾದ ಬೆಳಕನ್ನು ಗ್ರಹಿಸುವ ವಸ್ತುವನ್ನು ನೋಡುವ ಜ್ಞಾನೇಂದ್ರಿಯವಾಗಿದೆ. ಇನ್ನ ಮಾನವನ ಕಣ್ಣಿನ ರಚನೆಯನ್ನು ಬರೆದು ಭಾಗವನ್ನು ಗುರುತಿಸಿ ಅಂತ ಪ್ರಶ್ನೆ ಬರುತ್ತೆ. ಮಾನವ ಕಣ್ಣಿನ ರಚನೆ ಬರೆದು ಭಾಗವನ್ನು ಗುರುತಿಸಿ ಅಂತಂದು 4 ಮಾರ್ಕ್ಸ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ನೀವು ಚಿತ್ರವನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ನಾನು ಚಿತ್ರ ಯಾವ ರೀತಿ ಬರೀತೇನೆ ಸ್ವಲ್ಪ ಗಮನಿಸಿ. ಹಾಗೆ ಮೊದಲು ಈ ಒಂದು ಪಾಯಿಂಟ್ ಅನ್ನ ಇಟ್ಟು ಈ ಪಾಯಿಂಟ್ ನಿಂದ ಹಾಗೆ ಸರ್ಕಲ್ ಕಂಡು ಕಾಣದ ಹಾಗೆ ಸರ್ಕಲ್ ಅನ್ನ ಬರೆದಿದ್ದೀನಿ. ಹೀಗೆ ಮಾಡ್ತೀನಿ ನಾನು, ಇದಿಷ್ಟು ಗ್ಯಾಪ್ ಅಲ್ಲಿ ಬಿಟ್ಟು ಇಲ್ಲಿಂದ ಈ ರೀತಿ ಒಂದು ಸರ್ಕಲ್ ಅನ್ನ ಕೂಡಿಸ್ತೀನಿ ಲೈಕ್ ದಿಸ್. ನಂತರ ಈ ರೀತಿ ಭಾಗವನ್ನು ಬರೀತೀನಿ. ಇಲ್ಲಿ ಮಸೂರವನ್ನು ಬರೆದಿದ್ದೀನಿ. ಮಸೂರವನ್ನು ಬರೆದು ಆ ಮಸೂರ ಈ ರೀತಿ ಬಂಧಿಸಲ್ಪಟ್ಟಿದೆ. ನೋಡಿ ಯಾವ ರೀತಿ ಬರೆದ ನಾವು ಮಸೂರ ಈ ರೀತಿ ಬಂಧಿಸಲ್ಪಟ್ಟಿದೆ. ಓಕೆ, ಇನ್ನು ಎಕ್ಸಾಕ್ಟ್ ಕಣ್ಣಿನ ಮುಂಭಾಗದಲ್ಲಿ ಹಿಂಗೆ ಬುಕ್ ಇಡಬೇಕಿದು. ಮತ್ತೆ ಈ ರೀತಿ ಹೌದಲ್ಲ, ಈ ರೀತಿ ಜೋಡಿಸ್ಬೇಕು. ಈಗ ಒಂದೊಂದಾಗಿ ಬಾಲನ್ನು ಗುರುಸ್ಕೊಂತ ಹೋಗೋಣ. ಇದೇನಿದೆ ಇದು ಮಸೂರ ಅಂತ ಕರೆಯಲ್ಪಡುತ್ತೆ. ಮಸೂರ. ಓಕೆ, ನಂತರ ಇಲ್ಲಿ ಈ ಭಾಗ ಏನಿದೆ ಇದು ಈ ಭಾಗ, ಇದಕ್ಕೆ ಏನಂತ ಕರೆಯೋಣ ಅಂತಂದ್ರೆ ರೆಟಿನಾ ಅಂತ ಕರೆಯೋಣ. ನಂತರ ಈ ಭಾಗ ಏನಿದೆಯಲ್ಲ ಇದು ರಂಧ್ರ, ಇದು ಕಣ್ಣಿನ ಪಾಪೆ. ನಂತರ ಇದೇನಿದೆ ಈ ಭಾಗ, ಇದಿಷ್ಟು ಈ ಭಾಗ, ಈ ಕಡೆಗೆ ಈ ಭಾಗ, ಇದಕ್ಕೆ ಏನಂತ ಕರೆಯೋಣ ಅಂತಂದ್ರೆ ವರ್ಣಪಟಲ ಅಥವಾ ಐರಿಸ್ ಅಂತ ಕರೀತಾರೆ. ವರ್ಣಪಟಲ ಅಥವಾ ಐರಿಸ್ ಅಂತ ಕರೀತಾರೆ. ಈ ಭಾಗ ಏನಿದೆ ತೆಳುವಾದ ಪದರ ಈ ರೀತಿ. ಓಕೆ, ಈ ತೆಳುವಾದ ಪದರವನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಕಾರ್ನಿಯಾ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾರ್ನಿಯಾ ಅಂತ ಕರೀತಾರೆ. ನಂತರ ಇಲ್ಲಿ ರಸ ತುಂಬಿರ್ತದೆ ಕಣ್ಣಿನ ಪಾಪೆಯ ಮುಂದೆ, ದ್ರವರೂಪದ ಪದಾರ್ಥ. ಅದಕ್ಕೆ ಏನಂತ ಕರೆಯೋಣಪ್ಪ ಅಂತಂದ್ರೆ ಜಲರಸ ಧಾತು ಅಂತ ಕರಿತೀವಿ. ಇನ್ನ ಈ ಕಡೆಗೆ ದ್ರವರೂಪದ ಪದಾರ್ಥ ತುಂಬಿರ್ತದೆ, ಈ ಕಡೆಗೆ ಇದಕ್ಕೆ ಕಾಚಕ ರಸಧಾತು ಅಂತ ಕರೀತಾರೆ. ಕಾಚಕ ರಸಧಾತು ಅಂತ ಕರೀತಾರೆ. ಇನ್ನ ಕಣ್ಣಿನಿಂದ ಬರುವ ನರಗಳೆಲ್ಲವೂ ಒಟ್ಟಾಗಿ ಇಲ್ಲಿಂದ ಬರ್ತಕ್ಕಂಥ ನರಗಳೆಲ್ಲ ಒಟ್ಟಾಗಿ ಸೇರ್ತದೆ.
ಇಲ್ಲಿಂದ ಬರ್ತಕ್ಕಂಥ ನರಗಳು ಒಟ್ಟಾಗಿ ಈ ಕಡೆ ಇಲ್ಲಿ ಸೇರ್ತವೆ. ಈ ಒಟ್ಟು ನರಗಳು ಇಲ್ಲಿ ಸೇರಿ ಆ ಕಡೆಗೆ ಚಾಕ್ಷುಷ ನರಗಳಾಗಿ ಆಚೆ ಬರುತ್ತೆ. ಚಾಕ್ಷುಷ ನರಗಳಾಗಿ ಆಚೆ ಬಂದು ಮೆದುಳಿನ ಸಂಪರ್ಕವನ್ನು ಪಡೆಯುತ್ತೆ. ಇಲ್ಲಿ ಈ ಕಣ್ಣಿನ ಪಾಪೆಯನ್ನು ಸ್ನಾಯು ಹಿಡ್ಕೊಂಡದು. ಇದಕ್ಕೆ ಏನಂತ ಏನಪ್ಪ ಅಂತಂದ್ರೆ ಆ ಮೊಸರನ್ನು ಹಿಡ್ಕೊಂಡದು. ಈ ಸ್ನಾಯುಗಳಿವೆ, ಇದಕ್ಕೆ ಸಿಲಿಯರಿ ಸ್ನಾಯುಗಳು ಅಂತ ಕರೀತಾರೆ. ಇದೆಷ್ಟು ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಬರ್ಕೊಳ್ಳಿ. ವಿದ್ಯಾರ್ಥಿಗಳು, ಮಾನವನ ಕಣ್ಣಿನ ರಚನೆಯನ್ನು ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ 4 ಮಾರ್ಕ್ಸ್ ಇರ್ಬೋದು, ಬೇಡ 5 ಮಾರ್ಕ್ಸ್ ಇರ್ಬೋದು, ಬೇಡ 3 ಮಾರ್ಕ್ಸ್ ಇರ್ಬೋದು. ಮಾನವನ ಕಣ್ಣಿನ ರಚನೆಯನ್ನ ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ 4 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್ ಇರ್ಬೋದು. ಹಾಗಾದ್ರೆ ಯಾವ ರೀತಿ ವಿವರಣೆ ಕೊಡಬೇಕು? ಮಾನವನ ಕಣ್ಣು ಒಂದು ಕ್ಯಾಮರಾದಂತೆ ಕೆಲಸ ನಿರ್ವಹಿಸುತ್ತದೆ. ಮಾನವನ ಕಣ್ಣು ಒಂದು ಕ್ಯಾಮರಾದಂತೆ ಕಾರ್ಯನಿರ್ವಹಿಸುತ್ತದೆ. ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ ಅನ್ನು ನೀವು ಬರೀಬೇಕು. ಮಾನವನ ಕಣ್ಣು ಸುಮಾರು 2.3 ಸೆಂಟಿಮೀಟರ್ ವ್ಯಾಸದ ಗೋಲಾಕಾರದಲ್ಲಿ ಇರುತ್ತದೆ. ಹೆಚ್ಚು ಕಡಿಮೆ ಗೋಲಾಕಾರದಲ್ಲಿ ಇರುತ್ತದೆ. ನಂತರ ಮಾನವನ ಕಣ್ಣಿನ ಮುಂಭಾಗದಲ್ಲಿ ಒಂದು ರಂಧ್ರವಿದೆ. ಓಕೆ, ಪಾಯಿಂಟ್ಸ್ ಅನ್ನ ಕ್ಲೀನ್ ಆಗಿ ನೀವು ಈ ರೀತಿ ನೋಡ್ಕೊಳ್ರಿ. ಮಾನವನ ಕಣ್ಣು ಒಂದು ಕ್ಯಾಮರಾದಂತೆ ಕೆಲಸ ಮಾಡುತ್ತದೆ. ಕ್ಯಾಮರಾ, ಫೋಟೋಗ್ರಾಫರ್ ಕ್ಯಾಮರಾ ಇರ್ತಾವಲ್ಲ ಆ ಟೈಪ್. ಮಾನವನ ಕಣ್ಣು ಒಂದು ಕ್ಯಾಮರಾದಂತೆ ಕೆಲಸ ನಿರ್ವಹಿಸುತ್ತದೆ. ಒಂದನೇ ಪಾಯಿಂಟ್ ಏನ್ ಬರಬೇಕು? ಮಾನವನ ಕಣ್ಣು ಒಂದು ಕ್ಯಾಮರಾದಂತೆ ಕಾರ್ಯ ನಿರ್ವಹಿಸುತ್ತದೆ. ಮಾನವನ ಕಣ್ಣು ಸುಮಾರು 2.3 ಸೆಂಟಿಮೀಟರ್ ವ್ಯಾಸವನ್ನ ಹೊಂದಿದೆ. ಮಾನವನ ಕಣ್ಣಿನ ಮುಂಭಾಗ ಸ್ವಲ್ಪ ಉಬ್ಬಿಕೊಂಡಿದ್ದು, ನೋಡಿ ಉಬ್ಬಿಕೊಂಡಿದ್ದು ಕಾರ್ನಿಯಾ ಎಂಬ ತೆಳುವಾದ ಪದರದಿಂದ ಆವೃತವಾಗಿದೆ. ಕಾರ್ನಿಯಾ ಎಂಬ ತೆಳುವಾದ ಪಾರದರ್ಶಕ ಪೊರೆಯಿಂದ ಆವೃತವಾಗಿದೆ. ಮಾನವನ ಕಣ್ಣಿನ ಮುಂಭಾಗದಲ್ಲಿ ಮಸೂರವಿದೆ. ಎರಡೂ ಕಡೆ ಉಬ್ಬಿರುವ ಪೀನ ಮಸೂರವಿದೆ. ಈ ಮಸೂರವನ್ನ ಅದರ ಜಾಗದಲ್ಲಿರುವಂತೆ ಸೀಲಿಯರಿ ಸ್ನಾಯುಗಳು ಹಿಡಿದಿಟ್ಟುಕೊಂಡಿವೆ. ಇವು ಸೀಲಿಯರಿ ಸ್ನಾಯುಗಳು ಹಿಡಿದಿಟ್ಟುಕೊಂಡಿವೆ. ನಂತರ ಕಾರ್ನಿಯಾದ ಹಿಂಭಾಗ ಮಸೂರದ ಮೇಲೆ ವರ್ಣಪಟಲ ಇದೆ, ಐರಿಸ್ ಇದೆ. ಇದು ಕಪ್ಪು ಬಣ್ಣದ್ದಾಗಿರುತ್ತದೆ. ನಂತರ ಕಣ್ಣಿನ ಮುಂಭಾಗ ಮಸೂರದಲ್ಲಿ ರಂಧ್ರವಿದೆ. ಅದನ್ನ ಕಣ್ಣಿನ ಪಾಪೆ ಎಂದು ಕರೆಯುತ್ತೇವೆ. ಕಣ್ಣಿನ ಮುಂಭಾಗ ಪಾರದರ್ಶಕ ಉಬ್ಬಿದ ಭಾಗವನ್ನ ಕಣ್ಣಿನ ಪಾಪೆ ಎಂದು ಕರೆಯುತ್ತೇವೆ. ಇದು ಕಣ್ಣಿನ ಪಾಪೆಯಾಗಿದೆ. ಇನ್ನ ಕಾರ್ನಿಯಾದ ಹಿಂಭಾಗದಲ್ಲಿ ದ್ರವರೂಪದ ಪದಾರ್ಥವಿದೆ. ಅದನ್ನ ಜಲರಸ ಧಾತು ಎಂದು ಕರೆಯುತ್ತೇವೆ. ಮಸೂರದ ಹಿಂಭಾಗ ಅಲ್ಲಿಯೂ ಕೂಡ ದ್ರವರೂಪದ ಪದಾರ್ಥವಿದೆ. ಅದನ್ನ ಕಾಚಕ ರಸ ಧಾತು ಎಂದು ಕರೆಯುತ್ತೇವೆ. ನಂತರ ಕಣ್ಣಿನ ಪಾಪೆಯ ಮೂಲಕ ಹಾದು ಹೋದ ಬೆಳಕಿನ ಕಿರಣಗಳು
ಮಸೂರದ ಮೂಲಕ ಹಾದು ಹೋಗಿ ಇಲ್ಲಿ ಒಂದು ವಸ್ತು ಇತ್ತು ಅಂತಂದ್ರೆ ಇದೊಂದು ವಸ್ತು ಅಂತ ಇಟ್ಕೊಳ್ಳೋಣ. ಇದೊಂದು ವಸ್ತು ಕ್ಯಾಂಡಲ್. ಇಲ್ಲಿಂದ ಹೋದಂತ ಬೆಳಕಿನ ಕಿರಣಗಳು ಇಲ್ಲಿ ಮಸೂರದಲ್ಲಿ ವಕ್ರೀಭವಿಸಿ ರೆಟಿನಾದ ಮೇಲೆ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ. ರೆಟಿನಾವು ಹಲವಾರು ಗ್ರಾಹಕ ಕೋಶಗಳನ್ನು ಒಳಗೊಂಡಿದೆ. ಸಾವಿರಾರು ಗ್ರಾಹಕ ಕೋಶಗಳನ್ನು ಒಳಗೊಂಡಿರುವ ಪರದೆಯಾಗಿದೆ ರೆಟಿನಾ. ನಂತರ ರೆಟಿನಾವು ಬೆಳಕಿನ ಕಿರಣಗಳಿಗೆ ಪ್ರಚೋದನೆಯನ್ನು ಹೊಂದಿ ವಿದ್ಯುತ್ ಸಂಕೇತಗಳನ್ನು ಗ್ರಹಿಸಿ ನರಗಳು ಒಟ್ಟುಗೂಡಿ ನರಗಳಿಗೆ ಸಂದೇಶವನ್ನು ಕಳಿಸುತ್ತದೆ. ಆ ನರಗಳು ಎಲ್ಲವೂ ಒಟ್ಟಾಗಿ ಚಾಕ್ಷುಷ ನರವಾಗಿ ಮೆದುಳಿಗೆ ಸಂದೇಶವನ್ನು ತೆಗೆದುಕೊಂಡು ಹೋಗುತ್ತವೆ. ಆಗ ಮೆದುಳಿನಲ್ಲಿ ಬೆಳಕು ವಸ್ತುವಿನ ಬೆಳಕಿನ ಪ್ರತಿಬಿಂಬ ಮೂಡುತ್ತದೆ. ಆಗ ವಸ್ತುವನ್ನು ನೋಡಿದ ಅರಿವು ಉಂಟಾಗುತ್ತದೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನು? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನು? ಹೊಂದಾಣಿಕೆ ಸಾಮರ್ಥ್ಯ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಇಲ್ಲಿ ಕಣ್ಣಿನ ಮಸೂರವು ಜೆಲ್ಲಿಯಂತಹ ಮತ್ತು ಸೀಲಿಯರಿ ಸ್ನಾಯುವಂತಹ ವಸ್ತುವಿನಿಂದ ಆಗಿದೆ. ಇದು ವಸ್ತುವು ದೂರವಿದ್ದಾಗ ಸೀಲಿಯರಿ ಸ್ನಾಯುಗಳು ಜೆಲ್ಲಿಯಂತಹ ವಸ್ತುಗಳು ಸೀಲಿಯರಿ ಸ್ನಾಯುಗಳು ವಿಕಸನಗೊಳ್ಳುತ್ತವೆ. ಆಗ ಮಸೂರವು ತೆಳುವಾಗುತ್ತದೆ. ಇದು ಮಸೂರ ಹೇಗಾಗುತ್ತೆ? ಅವಾಗ ತೆಳುವಾಗುತ್ತದೆ. ಆಗ ಸಂಗಮ ದೂರ ಹೆಚ್ಚಿನ ಸಂಗಮ ದೂರದಲ್ಲಿರುವ ವಸ್ತುಗಳನ್ನ ನೋಡಲು ಸಹಾಯ ಮಾಡುತ್ತದೆ. ಇದು ಒಂದು ವಸ್ತು ಅಂತ ಇಟ್ಕೊಳ್ಳೋಣ. ಹೆಚ್ಚಿನ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಇದು ರೆಟಿನಾ. ಹೆಚ್ಚಿನ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಒಂದು ವೇಳೆ ವಸ್ತು ಹತ್ತಿರವಿದ್ದಾಗ ಮಸೂರದ ಸ್ನಾಯುಗಳು ಸಂಕುಚಿಸುತ್ತವೆ. ಆಗ ಮಸೂರವು ಉಬ್ಬಿಕೊಳ್ಳುತ್ತದೆ ಅಥವಾ ದಪ್ಪನಾಗುತ್ತದೆ. ಆಗ ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವನ್ನು ನೋಡಲು ಸಹಾಯವಾಗುತ್ತದೆ. ಇದನ್ನೇ ನಾವೇನಂತ ಕರಿತಾವಪ್ಪ ಅಂತಂದ್ರೆ ಮಸೂರ, ಕಣ್ಣಿನ ಮಸೂರವನ್ನು ದೂರದ ವಸ್ತುವನ್ನು ನೋಡಲು ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಸಂಕುಚಿಸುವ ವಿಕಸಿಸುವ ಕ್ರಿಯೆಯನ್ನ ಕಣ್ಣು ಹೊಂದಾಣಿಕೆ ಮಾಡುತ್ತದೆ. ಇಲ್ಲಿ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಮಸೂರದ ಕಣ್ಣಿನ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಇನ್ನೊಂದ್ಸರಿ ಹೇಳ್ತೇನೆ. ಉದಾಹರಣೆಗೆ ವಸ್ತು ದೂರ ಇತ್ತು ಅಂದ್ರೆ ಕಣ್ಣಿನ ಮಸೂರದ ಸ್ನಾಯುಗಳು ವಿಕಸಿಸುತ್ತವೆ. ಆಗ ಕಣ್ಣಿನ ಮಸೂರವು ತೆಳುವಾಗಿ ದೊಡ್ಡದಾಗುತ್ತದೆ. ಆಗ ಹೆಚ್ಚಿನ ಸಂಗಮ ದೂರದ ವಸ್ತುಗಳನ್ನು ನೋಡಲು ಸಹಾಯವಾಗುತ್ತವೆ. ಒಂದು ವೇಳೆ ವಸ್ತು ಕಣ್ಣಿನ ಹತ್ತಿರವಿದ್ದಾಗ ಸ್ನಾಯುಗಳು, ಮಸೂರದ ಸ್ನಾಯುಗಳು ಸಂಕುಚಿಸುತ್ತವೆ. ಆಗ ಮಸೂರವು ದಪ್ಪನಾಗುತ್ತದೆ. ಆಗ ಹತ್ತಿರದ ಸಂಗಮ ದೂರವನ್ನು ಹೊಂದಿರುವ, ಕಡಿಮೆ ಸಂಗಮ ದೂರವನ್ನು ಹೊಂದಿರುವ ವಸ್ತುಗಳನ್ನು ನೋಡಲು ಸಹಾಯವಾಗುತ್ತದೆ. ಈ ರೀತಿ ಸಂಗಮ ದೂರಗಳಿಗೆ ಅನುಗುಣವಾಗಿ ವಸ್ತುವನ್ನು ನೋಡಲು ಮಸೂರದ ಹೊಂದಾಣಿಕೆ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಎಂದರೇನು? ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಎಂದರೆ ಏನು? ಇಲ್ಲಿ ಕಣ್ಣಿನ ಮಸೂರ ಅಂತ ಇಟ್ಕೊಳ್ಳೋಣ. ಕಣ್ಣಿನ ಮಸೂರ, ಇದು ರೆಟಿನಾ. ಇದು ಕಣ್ಣಿನ ಮಸೂರ.
ಒಂದು ವಸ್ತುವನ್ನ ಕಣ್ಣು ಆರಾಮದಾಯಕವಾಗಿ ನೋಡಬೇಕಂತಂದ್ರೆ ಆ ವಸ್ತು ಕಣ್ಣಿನಿಂದ 25 ಸೆಂಟಿಮೀಟರ್ ಇರಬೇಕು. ಆರಾಮದಾಯಕವಾಗಿ ಆಯಾಸ ರಹಿತವಾಗಿ ಒಂದು ವಸ್ತುವನ್ನ ನೋಡಬೇಕು ಅಂತಂದ್ರೆ ಆ ವಸ್ತು ಕಣ್ಣಿನಿಂದ 25 ಸೆಂಟಿಮೀಟರ್ ದೂರ ಇರಬೇಕು. ಒಂದು ವಸ್ತುವನ್ನ ಕಣ್ಣಿನಿಂದ ಆರಾಮ ಮತ್ತು ಆಯಾಸ ರಹಿತವಾಗಿ ನೋಡಬೇಕೆಂದರೆ ಆ ವಸ್ತು ಕಣ್ಣಿನಿಂದ 25 ಸೆಂಟಿಮೀಟರ್ ಇರಬೇಕು. ಈ ದೂರವನ್ನೇ ಏನಂತ ಕರಿತೀವಿ? ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಂತ ಕರಿತೀವಿ. ಅಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ಒಂದಂತ ಕೇಳಬಹುದು, ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಂದ್ರೆ ಏನು ಅಂತ. ಕಣ್ಣು ಒಂದು ವಸ್ತುವನ್ನ ಆರಾಮದಾಯಕವಾಗಿ ಅಥವಾ ಅದನ್ನ ಒತ್ತಡರಹಿತವಾಗಿ, ಕಣ್ಣು ಒಂದು ವಸ್ತುವನ್ನ ಆರಾಮದಾಯಕವಾಗಿ ಅಥವಾ ಒತ್ತಡರಹಿತವಾಗಿ ನೋಡುವ ಆ ವಸ್ತುವಿನ ಕನಿಷ್ಠ ದೂರವನ್ನು ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಎಂದು ಕರೆಯುತ್ತೇವೆ. ಈ ವಾಕ್ಯವನ್ನು ನೀವು ಬರೀಬೇಕು. ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರವನ್ನು ಕೂಡ ನಾವೇನು ಕರೀತೇವಪ್ಪ ಅಂತಂದ್ರೆ ಕಣ್ಣಿನ ಸಮೀಪ ಬಿಂದು ಎಂದು ಸಹ ಕರೆಯುತ್ತೇವೆ. ಕಣ್ಣಿನ ಸಮೀಪ ಬಿಂದು ಎಂದು ಸಹ ಕರೆಯುತ್ತೇವೆ. ಹಾಗಾಗಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಕಣ್ಣಿನ ಇಲ್ಲಿ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ, ಈಗ ನಾವು ಸ್ಪಷ್ಟ ದೃಷ್ಟಿಯ ಗರಿಷ್ಠ ದೂರ ಅಂದ್ರೇನು, ಕಣ್ಣಿನ ಗರಿಷ್ಠ ದೂರ ಅಂದ್ರೇನು? ಒಂದು ವಸ್ತುವನ್ನ ಸ್ಪಷ್ಟವಾಗಿ ವೀಕ್ಷಿಸಲು ಅವುಗಳ ನಡುವಿನ ಅಂತರ ಎಷ್ಟಿರಬೇಕು? 25 ಸೆಂಟಿಮೀಟರ್ ಇರಬೇಕು. ಒಂದು ವಸ್ತುವನ್ನು ಸ್ಪಷ್ಟವಾಗಿ ವೀಕ್ಷಿಸಲು ಅದರ ವಸ್ತು ಮತ್ತು ಕಣ್ಣಿನ ನಡುವೆ 25 ಸೆಂಟಿಮೀಟರ್ ಅಂತರ ಇರಬೇಕಾಗುತ್ತೆ. ಹಾಗಾದ್ರೆ ಈಗ ನಾವು ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಂತ ತಿಳ್ಕೊಂಡು ಈಗ ದೃಷ್ಟಿಯ ಗರಿಷ್ಠ ದೂರ ಎಂದರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ದೃಷ್ಟಿಯ ಗರಿಷ್ಠ ದೂರ ಎಂದರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ದೃಷ್ಟಿಯ ಗರಿಷ್ಠ ದೂರ, ಇಲ್ಲಿ ಕಣ್ಣಿನ ಮಸೂರವಿದೆ, ಇದು ರೆಟಿನಾ ಒಂದು ವಸ್ತುವನ್ನ ಇರ್ತದೆ. ಒಂದು ವಸ್ತುವನ್ನ ಆರಾಮದಾಯಕವಾಗಿ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವ ವಸ್ತು ಕಣ್ಣಿನಿಂದ ವಸ್ತುವಿಗೆ ಇರುವ ಗರಿಷ್ಠ ದೂರವನ್ನ ದೃಷ್ಟಿಯ ಗರಿಷ್ಠ ದೂರ ಎಂದು ಕರೆಯುತ್ತೇವೆ. ಇಲ್ಲ ಸರಿ ಹೇಳೋಣ, ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸುವ ವಸ್ತುವಿನ ನಡುವಿನ ಗರಿಷ್ಠ ದೂರವನ್ನ ಏನಂತ ಕರೀತೇವೆ? ನಾವು ದೃಷ್ಟಿಯ ಗರಿಷ್ಠ ದೂರ ಎಂದು ಕರೆಯುತ್ತೇವೆ. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಏನ್ ಬರೀಬೇಕಂತಂದ್ರೆ ಒಂದು ವಸ್ತುವನ್ನ ಕಣ್ಣು ಸ್ಪಷ್ಟವಾಗಿ ಆರಾಮದಾಯಕವಾಗಿ ವೀಕ್ಷಿಸಲು ಸಾಧ್ಯವಾಗುವ ಕಣ್ಣಿನಿಂದ ವಸ್ತುವಿಗೆ ಇರುವ ಗರಿಷ್ಠ ದೂರವನ್ನ ನಾವೇನಂತ ಕರಿತೇವೆ? ದೃಷ್ಟಿಯ ಗರಿಷ್ಠ ದೂರ ಅಂತ ಕರೀತೇವೆ. ಇದು ಎಷ್ಟಿರುತ್ತೆ ಅಂತಂದ್ರೆ 25 ಸೆಂಟಿಮೀಟರ್ ನಿಂದ ಅನಂತದವರೆಗೆ. ನೋಡಿ ನಾವು ಇದನ್ನ ಆರಾಮಾಗಿ ನಾವು ನೋಡ್ತಾ ಇದ್ದೇವೆ, 25 ಸೆಂಟಿಮೀಟರ್ ಇದೆ, ಇಲ್ಲಿಂದ ಅನಂತದವರೆಗೆ ಎಷ್ಟು ದೂರ ಆದ್ರೂ ನಾವು ಆರಾಮದಾಯಕವಾಗಿ ನೋಡ್ಬೋದು. ಇದನ್ನ ನಾವೇನಂತ ಕರಿತೇವೆ? ದೃಷ್ಟಿಯ ಗರಿಷ್ಠ ದೂರ ಅಂತ ಕರಿತಾ ಇದ್ದೀವಿ. ಹಾಗೆ ಇನ್ನೊಂದ್ಸರಿ ಹೇಳ್ತೀನಿ, ದೃಷ್ಟಿಯ ಗರಿಷ್ಠ ದೂರ ಅಂದ್ರೆ ಏನು? ಆರಾಮದಾಯಕವಾಗಿ ಸ್ಪಷ್ಟವಾಗಿ ನೋಡಲು ಕಣ್ಣಿನಿಂದ ವಸ್ತುವಿಗೆ ಇರುವ ಗರಿಷ್ಠ ದೂರವನ್ನ ದೃಷ್ಟಿಯ ಗರಿಷ್ಠ ದೂರ ಎಂದು ಕರೆಯುತ್ತೇವೆ. ಬರೆದ್ರೆ
ದೃಷ್ಟಿಯ ಗರಿಷ್ಠ ದೂರ ಎಂದರೆ ಏನು ಅಂತ ಬರ್ತಾರೆ. ದೃಷ್ಟಿಯ ಗರಿಷ್ಠ ದೂರ ಅಂದ್ರೆ ಏನಪ್ಪ ಅಂತಂದ್ರೆ ಕಣ್ಣು ಸ್ಪಷ್ಟವಾಗಿ ಆಯಾಸ ರಹಿತವಾಗಿ ವೀಕ್ಷಿಸಲು ಸಾಧ್ಯವಾಗುವ ಕಣ್ಣು ಮತ್ತು ವಸ್ತುವಿನ ನಡುವಿನ ಗರಿಷ್ಠ ದೂರವನ್ನು ದೃಷ್ಟಿಯ ಗರಿಷ್ಠ ದೂರ ಅಂತ ಕರೀತೇವೆ. ಇದು ಎಷ್ಟಿರಬೇಕು ಅಂತಂದ್ರೆ 25 ಸೆಂಟಿಮೀಟರ್ ನಿಂದ ಅನಂತದವರೆಗೂ ಇದರ ಅಳತೆ ಇದೆ. ಅಂದ್ರೆ ನಾವು 25 ಸೆಂಟಿಮೀಟರ್ ಇಲ್ಲಿಂದ ನಾವು ಎಷ್ಟು ದೂರ ಆದ್ರೂ ನೋಡಬಹುದು. ಅಂದ್ರೆ ಗರಿಷ್ಠ ದೂರದ ಅಳತೆ ಎಷ್ಟು? 25 ಸೆಂಟಿಮೀಟರ್ ನಿಂದ ಅನಂತದವರೆಗೆ. ಆದ್ರೆ ಇಲ್ಲಿ ಸ್ಪಷ್ಟ ದೃಷ್ಟಿಯ ಗರಿಷ್ಠ ದೂರ ಎಷ್ಟು? 25 ಸೆಂಟಿಮೀಟರ್. ಅಂದ್ರೆ ಸ್ಪಷ್ಟ ದೃಷ್ಟಿಯ ಗರಿಷ್ಠ ದೂರ ಎಷ್ಟು? 25 ಸೆಂಟಿಮೀಟರ್ ನಿಂದ ಅನಂತದವರೆಗೆ ಆಗಿದೆ. ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ರೋಗ ಎಂದರೇನು? ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ರೋಗ ಅಂದ್ರೇನು? ವಯಸ್ಸಾದವರಲ್ಲಿ ಈ ಕಣ್ಣಿನ ಮಸೂರ ಬೆಳ್ಳಗಾದಂತೆ ಅಥವಾ ಮೋಡ ಕವಿದಂತೆ ಆಗುತ್ತದೆ ಮತ್ತು ಸ್ನಾಯುಗಳು ಸಂಕುಚಿಸುವ ಮತ್ತು ವಿಕಸಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ. ಆಗ ಅಸ್ಪಷ್ಟವಾದ ವಸ್ತುವಿನ ಬಿಂಬ ಉಂಟಾಗುತ್ತದೆ. ಇದನ್ನೇ ಏನಂತ ಕರೀತಾರೆ? ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ಅಂತ ಕರೀತಾರೆ. ಈಗ ವಿದ್ಯಾರ್ಥಿಗಳು ಕಣ್ಣಿನ ದೋಷಗಳನ್ನು ಅಧ್ಯಯನ ಮಾಡೋಣ. ಹಾಗಾದ್ರೆ ಕಣ್ಣಿನ ದೋಷಗಳು ಯಾವುವು? ಸಮೀಪ ದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು? ಸಮೀಪ ದೃಷ್ಟಿ ದೋಷ ಅಂತಂದ್ರೆ ನಾನು ಡೈಗ್ರಾಮ್ ಬರ್ತದೆ ನೋಡಿ. ಇಲ್ಲಿ ಒಂದು ವಸ್ತು ಇದೆ. ಇಲ್ಲಿ ಕಣ್ಣು ಗುಡ್ಡೆ ಇದೆ. ಸಾಕಷ್ಟು ಉಪ್ಪಿನ ಕಣ್ಣು ಗುಡ್ಡೆ ಇದೆ ಮತ್ತು ಉದ್ದವಾದ ಕಣ್ಣು ಗುಡ್ಡೆ ಇದೆ. ಲೈಕ್ ದಿಸ್ ಉದ್ದವಾದ ಕಣ್ಣು ಗುಡ್ಡೆ ಇದೆ. ಇದರಿಂದ ಬರ್ತಕ್ಕಂಥ ಬೆಳಕಿನ ಕಿರಣ ಏನಾಗುತ್ತೆ ಅಂತಂದ್ರೆ ರೆಟಿನಾದ ಮೇಲೆ ಕೇಂದ್ರೀಕರಿಸುವ ಬದಲು ರೆಟಿನಾದ ಮುಂಭಾಗದಲ್ಲಿಯೇ ಕೇಂದ್ರೀಕರಿಸುತ್ತದೆ. ಅವಾಗ ಏನಾದ್ರೂ ಪ್ರತಿಬಿಂಬ ಉಂಟಾಯ್ತಾ ರೆಟಿನಾದ ಮೇಲೆ? ಇಲ್ಲ. ಯಾಕಂದ್ರೆ ರೆಟಿನಾದ ಮೇಲೆ ಕೇಂದ್ರೀಕರಿಸಲಿಲ್ಲ. ಯಾಕೆಂದರೆ ಕಣ್ಣು ಗುಡ್ಡೆ ಸಾಕಷ್ಟು ಉಬ್ಬಿದೆ, ಮಸೂರ ಸಾಕಷ್ಟು ಉಬ್ಬಿದೆ. ಒಂದನೇ ಕಾರಣ, ಕಣ್ಣು ಗುಡ್ಡೆ ಸಾಕಷ್ಟು ಉದ್ದವಾಗಿದೆ, ಸಾಕಷ್ಟು ಉದ್ದ ಇದೆ. ಎರಡನೇ ಕಾರಣ, ಅವಾಗ ಆ ವ್ಯಕ್ತಿಗೆ ವಸ್ತುಗಳೇನಾದ್ರೂ ಕಂಡವಾ? ಇಲ್ಲ. ಅಂದ್ರೆ ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು ಅಂತಂದ್ರೆ ಆ ವ್ಯಕ್ತಿಯು ಸಮೀಪದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಿ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವ ಸ್ಥಿತಿಯನ್ನೇ ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತಾರೆ. ಕಾರಣವೇನೆಂದರೆ ಕಣ್ಣಿನ ಮಸೂರು ಸಾಕಷ್ಟು ಉಬ್ಬಿರುವುದು ಮತ್ತು ಕಣ್ಣು ಹೆಚ್ಚು ಉದ್ದ ಇರುವ ರಚನೆಯನ್ನು ಹೊಂದಿರುವುದು ಇದಕ್ಕೆ ಕಾರಣವಾಗಿದೆ. ಹಾಗಾಗಿ ಯಾವುದನ್ನ ಸರಿಪಡಿಸಬಹುದು? ಇದನ್ನ ನಿಮ್ನ ಮಸೂರವನ್ನು ಉಪಯೋಗಿಸಿ, ಓಕೆ, ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ರೋಗವನ್ನು ಪರಿಹರಿಸಬಹುದು. ಹೇಗೆಂದರೆ ಬೆಳಕಿನ ಕಿರಣ ಇಲ್ಲಿ ಬಂದು ಈ ವಸ್ತುವಿನಿಂದ ಇಲ್ಲಿಂದ ನಿಮ್ನ ಮಸೂರ ಏನ್ ಮಾಡುತ್ತೆ? ಆ ಕಿರಣಗಳನ್ನ ಚದುರಿಸುತ್ತದೆ. ನೋಡಿ, ಆ ಕಿರಣಗಳನ್ನ ಚದುರಿಸಿದೆ. ಮತ್ತೆ ಏನಾಗುತ್ತೆ? ಈ ಕಿರಣಗಳು ಮತ್ತೆ ಕೇಂದ್ರೀಕರಿಸುತ್ತೆ. ಎಲ್ಲಿ ಅಂತಂದ್ರೆ ರೆಟಿನಾದ ಮೇಲೆ ಕೇಂದ್ರೀಕರಿಸುತ್ತದೆ. ಆಗ ವ್ಯಕ್ತಿಗೆ ಆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಕೇಂದ್ರೀಕರಿಸಿತು, ಆವಾಗ ಆ ವಸ್ತುವಿನ ಅರಿವಾಗುತ್ತದೆ. ಹೀಗೆ ಸಮೀಪ ದೃಷ್ಟಿ ದೋಷವನ್ನ ನಿಮ್ನ ಮಸೂರನ್ನು ಉಪಯೋಗಿಸಿ ಸರಿಪಡಿಸಬಹುದು. ವಿದ್ಯಾರ್ಥಿಗಳು, ಈಗ ನಾವು ದೂರದೃಷ್ಟಿ ದೋಷ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕಣ್ಣಿನ ಮಸೂರ, ನನಗೆ ಒಂದು ಚಿತ್ರ ಬರೆದಿದೆ. ಕಣ್ಣಿನ ಮಸೂರ ಅತಿ ಚಿಕ್ಕದಾಗಿದೆ, ಅಥವಾ ನಂತರ ಈ ಟೈಪ್
ಬುಟ್ಟಿ ಅತಿ ಚಿಕ್ಕವಾಗಿರೋದು. ಇದು ಕಣ್ಣಿನ ಮಸೂರ ಅಂತ ಇಟ್ಕೊಳ್ಳೋಣ. ಇದು ಕಣ್ಣು ಬುಟ್ಟಿ, ಇದು ರೆಟಿನಾ, ಇದು ಚಾಕ್ಷುಷ ನರ. ಕಣ್ಣಿನ ಮಸೂರದ ಇದೊಂದು ವಸ್ತು ಅಂತ ಇಟ್ಕೊಳ್ಳೋಣ. ಇದರ ಒಂದು ಕಿರಣಗಳು ಈ ರೀತಿ ಹೋಗಿ ಇದು ರೆಟಿನಾದ ಮೇಲೆ ಕೇಂದ್ರೀಕರಿಸಬೇಕು. ಆವಾಗ ಆ ವಸ್ತುವಿನ ಪ್ರತಿಬಿಂಬ ಮೂಡುತ್ತೆ. ಅದರ ಬದಲು ಈ ಮಸೂರದ ಸಂಗಮ ಬಿಂದು ಅಥವಾ ಸಂಗಮ ದೂರ ತುಂಬಾ ಉದ್ದವಾಗಿದ್ದರೆ ಏನಾಗುತ್ತೆ ಅಂತಂದ್ರೆ ರೆಟಿನಾದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ. ಆಗ ಕಣ್ಣಿಗೆ ಆ ವಸ್ತುವನ್ನು ನೋಡಲು ಸಾಧ್ಯವಿಲ್ಲ. ಅಂದ್ರೆ ದೂರದೃಷ್ಟಿ ದೋಷ ಅಂದ್ರೆ ಏನು ಅಂತಂದ್ರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಿ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ಸ್ಥಿತಿಯನ್ನು ದೂರದೃಷ್ಟಿ ದೋಷ ಎಂದು ಕರೆಯುತ್ತೇವೆ. ಇನ್ನೊಂದ್ಸರಿ ಹೇಳ್ತೀನಿ, ದೂರದೃಷ್ಟಿ ದೋಷ ಅಂದ್ರೆ ಏನು? ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣದೇ ಇರುವ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣದೇ ಇರುವ ಸ್ಥಿತಿಯನ್ನು ದೂರದೃಷ್ಟಿ ದೋಷ ಅಂತ ಕರೀತಾ ಇದ್ದೀವಿ. ಯಾಕೆ ದೂರದೃಷ್ಟಿ ದೋಷ ಉಂಟಾಗುತ್ತೆ ಅಂತಂದ್ರೆ ಕಣ್ಣಿನ ಮಸೂರ ಹೆಚ್ಚು ಸಂಗಮ ದೂರವನ್ನು ಹೊಂದಿರುವುದು ಕಾರಣ ಮತ್ತು ಕಣ್ಣು ಬುಡ್ಡೆಯು ಅತಿ ಚಿಕ್ಕದಾಗಿರುವುದರಿಂದ ಈ ದೃಷ್ಟಿ ದೋಷ ಉಂಟಾಗುತ್ತದೆ. ಇದನ್ನು ಯಾವ ರೀತಿ ಸರಿಪಡಿಸಬಹುದು ಅಂತಂದ್ರೆ ಕೇಂದ್ರೀಕರಿಸುವ ಮಸೂರವನ್ನು ಉಪಯೋಗಿಸಿ. ಕೇಂದ್ರೀಕರಿಸುವ ಮಸೂರ ಅಂತಂದ್ರೆ ಯಾವುದು? ಪೀನ ಮಸೂರ. ಪೀನ ಮಸೂರವನ್ನು ಉಪಯೋಗಿಸಿ ಈ ಕಾಯಿಲೆಯನ್ನ ಸರಿಪಡಿಸಬಹುದು. ಆಗ ಪೀನ ಮಸೂರ ಏನ್ ಮಾಡುತ್ತೆ? ಮತ್ತೆ ಈ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸಿ ಅದು ರೆಟಿನಾದ ಮೇಲೆ ಉಂಟಾಗುವಂತೆ, ಪ್ರತಿಬಿಂಬ ರೆಟಿನಾದ ಮೇಲೆ ಉಂಟಾಗುವಂತೆ ಮಾಡುತ್ತದೆ. ಚಿತ್ರ ಬರ್ತದೆ. ವಿದ್ಯಾರ್ಥಿಗಳೇ, ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ ಚಿತ್ರಗಳು ಪುಟ ಸಂಖ್ಯೆ 126ರಲ್ಲಿ ಇದೆ. ಆ ಚಿತ್ರಗಳನ್ನ ಸಮೀಪ ದೃಷ್ಟಿ ದೋಷಕ್ಕೂ ಚಿತ್ರವನ್ನು ಕೊಟ್ಟಿದ್ದಾರೆ, ದೂರದೃಷ್ಟಿ ದೋಷಕ್ಕೂ ಚಿತ್ರವನ್ನ ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 126ರಲ್ಲಿ ಇದೆ. ಅದನ್ನು ನೀವು ನೋಡಿ ನೀಟಾಗಿ ನೋಟ್ಸ್ ಅಲ್ಲಿ ಬರೀಬೇಕು. ವಿದ್ಯಾರ್ಥಿಗಳು, ಈಗ ನಾವು ಕಣ್ಣಿನ ಇನ್ನೊಂದು ದೋಷ ಪ್ರೆಸ್ ಬಯೋಫಿಯಾ ಅನ್ನುವ ದೋಷವನ್ನು ಅಧ್ಯಯನ ಮಾಡೋಣ. ಅಂದರೆ ಇದು ಸಮೀಪ ದೃಷ್ಟಿ ದೋಷ ಒಂದನೇದು, ದೂರದೃಷ್ಟಿ ದೋಷ ಎರಡನೇದು, ಮೂರನೇದು ಪ್ರೆಸ್ ಬಯೋಫಿಯಾ ಅಥವಾ ಪ್ರಿಸ್ ಬಯೋಫಿಯಾ ಅಂತ ಕರೀತಾರೆ. ಪ್ರಿಸ್ ಬಯೋಫಿಯಾ, ಪ್ರಿಸ್ ಬಯೋಫಿಯಾ ಹಿಂಗಂದ್ರೆ ಏನು? ಪ್ರಿಸ್ ಬಯೋಫಿಯಾ ಅಂದ್ರೆ ಏನು? ವಯಸ್ಸಾದಂತೆ ಈ ಸೀಲಿಯರಿ ಸ್ನಾಯುಗಳು ತಮ್ಮ ಸ್ಥಿತಿಸ್ಥಾಪಕತ್ವ ಗುಣವನ್ನು ಕಳೆದುಕೊಳ್ಳುತ್ತವೆ. ಈ ಕಣ್ಣಿನ ಮಸೂರ ತನ್ನ ಸ್ಥಿತಿಸ್ಥಾಪಕತ್ವ ಗುಣವನ್ನು ಕಳೆದುಕೊಂಡಾಗ ಅಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ಕಣ್ಣಿನ ಸಂಗಮ ದೂರದ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಹಾಗಾಗಿ ಆ ವ್ಯಕ್ತಿ ಏನಾಗುತ್ತೆ ಅಂತಂದ್ರೆ ಕಣ್ಣಿನ ಸಮೀಪ ಬಿಂದು ಕ್ರಮೇಣವಾಗಿ ದೂರ ಸರಿಯುತ್ತದೆ. ಆಗ ಆ ವ್ಯಕ್ತಿಗೆ ಸ್ಪಷ್ಟವಾದ ದೃಷ್ಟಿ ಕಾಣಿಸುವುದಿಲ್ಲ. ನಂತರ ಏನಾಗುತ್ತೆ ಅಂತಂದ್ರೆ ಆ ವ್ಯಕ್ತಿ ಹತ್ತಿರದ ವಸ್ತುಗಳನ್ನ
ಸ್ಪಷ್ಟವಾಗಿ ಅಥವಾ ಆರಾಮದಾಯಕವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಪ್ರೆಸ್ ಬಯೋಫಿಯಾ ಅಂದ್ರೆ ಏನಪ್ಪಾ ಅಂತಂದ್ರೆ ವಯಸ್ಸಾದಂತೆ ಮಸೂರವು ಅದರಲ್ಲಿರುವ ಸೀಲಿಯರಿ ಸ್ನಾಯುಗಳು ತಮ್ಮ ಸ್ಥಿತಿಸ್ಥಾಪಕತ್ವ ಗುಣವನ್ನು ಕಳೆದುಕೊಳ್ಳುತ್ತವೆ. ಆಗ ಕಣ್ಣಿನ ಸಮೀಪ ಬಿಂದು ದೂರ ಸರಿಯುತ್ತದೆ. ಆಗ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಅಂತಹ ಸ್ಥಿತಿಯನ್ನ ಪ್ರೆಸ್ ಬಯೋಫಿಯಾ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಪ್ರೆಸ್ ಬಯೋಫಿಯಾವನ್ನು ಯಾವ ರೀತಿ ಸರಿ ಮಾಡ್ತಾರೆ ಅಂತಂದ್ರೆ, ಇದನ್ನ ಪೀನ ಮತ್ತು ನಿಮ್ನ ಮಸೂರ ಎರಡನ್ನೂ ಉಪಯೋಗಿಸಿ ಈ ಕಾಯಿಲೆಯನ್ನ ಸರಿಪಡಿಸುತ್ತಾರೆ. ಪ್ರೆಸ್ ಬಯೋಫಿಯಾವನ್ನ ಯಾವ ರೀತಿ ಸರಿ ಮಾಡ್ತಾರೆ ಅಂತಂದ್ರೆ, ಪೀನ ಮಸೂರ ಮತ್ತು ನಿಮ್ನ ಮಸೂರ ಎರಡನ್ನೂ ಒಟ್ಟಿಗೆ ಜೋಡಿಸುವ ಮೂಲಕ ಈ ಕಾಯಿಲೆಯನ್ನ ಸರಿ ಮಾಡ್ತಾರೆ. ಇಲ್ಲಿ ಕೆಲವು ವ್ಯಕ್ತಿಗಳಿಗೆ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ ಎರಡೂ ಇರುತ್ತವೆ. ಆಗ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ದ್ವಿಸಂಗಮ ಮಸೂರವನ್ನು ಉಪಯೋಗಿಸ್ತಾರೆ. ದ್ವಿಸಂಗಮ ಮಸೂರ ಅಂತಂದ್ರೆ ನಿಮ್ನ ಮತ್ತು ಪೀನ ಮಸೂರ ಎರಡನ್ನೂ ಒಟ್ಟಿಗೆ ಉಪಯೋಗಿಸುತ್ತಾರೆ. ಇದನ್ನೇ ದ್ವಿಸಂಗಮ ಮಸೂರ ಅಂತ ಕರೀತಾ ಇದ್ದಾರೆ. ಇಲ್ಲಿ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಎರಡೂ ಒಟ್ಟಿಗೆ ಒಬ್ಬ ವ್ಯಕ್ತಿಗೆ ಇದ್ದಾಗ ಎರಡೂ ಮಸೂರನ್ನು ಉಪಯೋಗಿಸುತ್ತಾರೆ. ನಿಮ್ನ ಮಸೂರ ಮತ್ತು ಪೀನ ಮಸೂರ ಎರಡನ್ನೂ ಉಪಯೋಗಿಸುತ್ತಾರೆ. ದ್ವಿಸಂಗಮ ಮಸೂರ ಅಂತ ಕರೀತಿದ್ದಾರೆ. ಬರೆದುಕೊಳ್ಳಿ ಡೈಗ್ರಾಮ್. ಇಲ್ಲಿ ವಿದ್ಯಾರ್ಥಿಗಳೇ ನಾವು ಸಮೀಪ ದೃಷ್ಟಿ ದೋಷ ಅಂದ್ರೇನು, ದೂರದೃಷ್ಟಿ ದೋಷ ಅಂದ್ರೇನು, ಪ್ರೆಸ್ ಬಯೋಫಿಯಾ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಮತ್ತು ಅವುಗಳನ್ನ ಯಾವ ಮಸೂರಗಳನ್ನು ಉಪಯೋಗಿಸಿ ಅವುಗಳನ್ನ ಆ ದೋಷವನ್ನ ಸರಿಪಡಿಸಬಹುದು ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಇಲ್ಲಿ ನೀವು ಇವುಗಳನ್ನ ಬರೀಬೇಕಾದ್ರೆ ಚಿತ್ರ ಸಮೇತ ಬರೀಬೇಕು. ಈಗ ನಾವು ಬೆಳಗಿನ ವಿದ್ಯಾರ್ಥಿಗಳಿಗೆ ಅಧ್ಯಾಯದಲ್ಲಿ ಮಾನವನ ಕಣ್ಣಿನ ರಚನೆ ಬರೆದು ಭಾಗ ಗುರುತಿಸಿ ಅನ್ನೋದಕ್ಕೆ ಚಿತ್ರ ಬರೀಬೇಕು, ಭಾಗ ಗುರುತು ಮಾಡಬೇಕು. ನಂತರ ಮಾನವನ ಕಣ್ಣಿನ ರಚನೆ ವಿವರಿಸಿ ಅಂತ ಕೇಳಿದಾಗ ಪ್ರಶ್ನೆ ಬರ್ಕೊಂಡು ಈ ಹೇಳಿದ ಪಾಯಿಂಟ್ಸ್ ಅನ್ನ ಬರೀಬೇಕಾಗುತ್ತೆ. ನಂತರ ಮಾನವನ ಕಣ್ಣಿನ ದೋಷಗಳು ಯಾವುವು ಅಂತ ಕೇಳಿದಾಗ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಪ್ರೆಸ್ ಬಯೋಫಿಯಾ ಅಂತ ಬರೀಬೇಕು. ಹಾಗಾದ್ರೆ ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು, ದೂರದೃಷ್ಟಿ ದೋಷ ಅಂದ್ರೆ ಏನು, ಪ್ರೆಸ್ ಬಯೋಫಿಯಾ ಅಂದ್ರೆ ಏನು ಅನ್ನೋದನ್ನು ಬರೆಯಬೇಕು. ನಂತರ ಬರೆಯುವಾಗ ಈ ರೀತಿ ಡೈಗ್ರಾಮ್ಗಳನ್ನ, ಪುಸ್ತಕದಲ್ಲಿ ಡೈಗ್ರಾಮ್ಗಳನ್ನ ಕೊಡಲಾಗಿದೆ. ಆ ಡೈಗ್ರಾಮ್ಗಳನ್ನ ನೋಡಿ ಚಂದವಾಗಿ ನೀವು ಬರೀಬೇಕಾಗುತ್ತೆ. ಈಗ ನೀವು ಡೈಗ್ರಾಮ್ ಅನ್ನ, ಈ ಮಾನವನ ಕಣ್ಣಿನ ರಚನೆಯ ಡೈಗ್ರಾಮ್ ಅನ್ನ ಬರೆದುಕೊಳ್ಳ್ರಿ. ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನೀವು ಮಾನವನ ಕಣ್ಣಿನ ಚಿತ್ರ ಬರೆಯೋದನ್ನ ಕಲಿತ್ರಿ, ಮಾನವನ ಕಣ್ಣಿನ ರಚನೆ ಮತ್ತು ಕಾರ್ಯವಿಧಾನವನ್ನ ಕಲಿತ್ರಿ. ನಂತರ ಕಣ್ಣಿನ ಸಾಮಾನ್ಯ ದೋಷಗಳನ್ನ ಅಧ್ಯಯನ ಮಾಡಿದ್ದೀರಿ. ಈ ಚಿತ್ರವನ್ನ